ನಮಸ್ಕಾರ, ಮನಸ್ವಿ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಹುಡುಕೊಂಡು ಬರ್ತಾ ಇದ್ದಾರೆ ಅಣ್ಣ ತಮ್ಮ ಅಪ್ಪನ. ಎಲ್ಲಿ ಬೀದಿನೂ ಹುಡುಕ್ತಿದ್ದಾರೆ. ಪ್ರೇಮ ಕಾವ್ಯ ಅವರು ಒಂದು ಕಡೆ ಹೋಗಿ ಹುಡುಕ್ತಿದ್ದಾರೆ, ಕಲ್ಯಾಣಿ ಎಲ್ಲ ಒಂದು ಕಡೆ ಹುಡುಕ್ತಿದ್ದಾರೆ, ಪಂಚಮಿ ಕಲ್ಯಾಣಿ ಎಲ್ಲ ಒಂದೊಂದು ಕಡೆ. ಎಲ್ಲಿ ದೇವಸ್ಥಾನ ಎಲ್ಲ ಬಿಡ್ತಾ ಇಲ್ಲ. ಇಲ್ಲಿ ಮಹಾದೇವ ಅಳ್ತಾ ಇದ್ದಾನೆ. ಅಪ್ಪ ಕೈ ಸಿಕ್ಕಿದವ್ರನ್ನ ನನ್ನ ಅಪ್ಪ ಅಂತ ಗುರ್ತಿಡಿದ್ದಾನೆ, ಬಿಟ್ಟನಲ್ಲ ನಾನು ಎಂಥ ಪಾಪಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಇದು ಮಾಡ್ಕೊತ ಫೀಲಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ರಾಮು ಹೇಳ್ತವನೇ, ನೀನೇನು ಯೋಚನೆ ಮಾಡಬೇಡ ಅಣ್ಣ, ಸಿಗುತ್ತೆ ದೊಡ್ಡಪ್ಪ, ಎಲ್ಲೂ ಹೋಗಲ್ಲ, ಸಿಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಣ್ಣ ಅಂತ ಹೇಳ್ತವನೆ. ಆಮೇಲೆ ರಾಮು ಅಪ್ಪ ಕೂಡ ಒಂದು ಕಡೆ ಹುಡ್ಕೊಂಡು ಹೋಗಿದ್ದಾನೆ. ಎಲ್ಲ ಒಂದೊಂದು ಕಡೆ ಹುಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಕಿ ಸಾಕಾಗೋಯ್ತು, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಎಲ್ಲ ಕಡೆಯಿಂದನೂ ಮನೆಗೆ ಬರ್ತಾ ಇದ್ದಾರೆ. ಎಲ್ಲ ಬಂದಿದ್ದಾರೆ. ಫಸ್ಟು ಪ್ರೇಮ ಹೋಗವಳೆ ಮನೆಗೆ, ಹೋಗಿದ್ದಾಳೆ. ಆಮೇಲೆ ಸಿಗ್ತಿಲ್ಲ, ಏನು ಕತೆ ಅಂತೇಳಿ ಈ ಕಡೆ ದಾಮಿನಿ ಇದ್ದಾಳಲ್ಲ, ಇವಳೇನು ಮಾಡ್ತಾಳೆ, 20 ಜನ ಹುಡುಗರನ್ನ ಬಿಟ್ಟು ಹುಡುಕಿಸ್ತಿದ್ದಾಳೆ. ಇನ್ನೂ 20 ಜನ ತಗೊಳ್ಳಿ, ಆ ಶ್ರೀನಿವಾಸ ಎಲ್ಲೇ ಹುಡುಕಿರೋನು ಅವನ ಫಿನಿಷ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಇವಳು ಮಹೇಶ್ವರಿ ಫೋನ್ ಮಾಡಿಬಿಟ್ಟು, ದಾಮಿನಿ ನಾವು ಹುಡುಕಿ ಸಾಕಾಯಿತು, ಪ್ರೇಮ ಅಲ್ಲೇ ಕೇಳಿಸ್ಕೊತಾ ಇದ್ದಾಳೆ ಹಿಂದ್ಗಡೆ, ನಾವು ಹುಡುಕಿ ಸಾಕಾಯಿತು ಶ್ರೀನಿವಾಸನ್ನ, ಅವನೆಲ್ಲೂ ಸಿಗಲಿಲ್ಲ, ಸಾಕಾಗೋಯ್ತು ಅಂತ ಫೋನಲ್ಲಿ ಹೇಳ್ತಾ ಇದ್ದಾಳೆ. ಸರಿ ಬಿಡು, ನಾನು ಹುಡುಕಿಸ್ತೀನಿ, ನಂಗೆ ಗೊತ್ತಿದೆ, ನೀನೇನು ವರಿ ಮಾಡ್ಕೋಬೇಡ ಬಿಡು ಅಂತ ಹೇಳ್ತಾವಳೆ. ಅದಕ್ಕೆ ಪ್ರೇಮ ಅಂತಾಳೆ, ಹಂಗೆ ಅಂದ್ಬಿಟ್ಟು ಅವಳು ಆ ಕಡೆ ಪಾಸ್ ಆಯ್ತಾಳೆ. ಪ್ರೇಮ ಅಂತಾಳೆ, ಎಂಥ ಕೆಟ್ಟ ಬುದ್ಧಿ ಇವಳುದು, ಈ ಥರ ಮಾಡ್ತಿದ್ದೀರಲ್ಲ ಅತ್ತೆ, ನಿಮಗೊಂದು ಸ್ವಲ್ಪನೂ ಏನು ಅನ್ಸಲ್ವ, ಮನೆ ವಿಷಯ ತಗೊಂಡೋಗಿ ಬೇರೆಯವ್ರಿಗೆ ವಹಿಸಿ ಈ ಥರ ಮಾಡ್ತಾಯಿದ್ದೀರಲ್ಲ ಅಂತ. ಇನ್ನು ಕಲ್ಯಾಣಿ ಅಳ್ತಾ ಇದ್ದಾಳೆ. ಪ್ರೇಮ ಬಂದು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಕಲ್ಯಾಣಿನೂ ಬರ್ತಾಳೆ. ಬಂದುಬಿಟ್ಟು, ಪ್ರೇಮ ಎಲ್ಲಿ ಹುಡುಕಿರು ಸಿಕ್ಕಲಿಲ್ಲ ಕಣೆ ಅಂತ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪ್ರೇಮಗೆ ಬಂದು, ಎಲ್ಲೋಗಿದ್ರಿ ಮಾವ, ಹುಡುಕಿ ಸಾಕಾಯ್ತಲ್ಲ ಮಾವ, ಎಲ್ಲೋಗಿದ್ರಿ ನೀವು ಅಂತೇಳಿ ಪ್ರೇಮ ಹೋಗಿ ಬರ್ತಾ ಇರುತ್ತೆ, ಹೊತ್ಕೊಂಡು ಹೋಗಿ, ನಾವೆಷ್ಟು ಹುಡುಕಿದ್ವಿ ಗೊತ್ತಾ ಮಾವ, ನೀವು ಎಲ್ಲೋಗಿದ್ರಿ ಮಾವ ಅಂತೇಳಿ ಹೋಗಿ ತಪ್ಕೊತಾಳೆ. ಏನಿಲ್ಲ, ಮಹಾದೇವ ಬೈದ್ನಲ್ಲ, ಬೇಜಾರಾಯಿತು, ಹೋದೆ. ಆಮೇಲೆ ಅನ್ನಿಸ್ತು ನನ್ನ ಮಗನೇ ಅಲ್ವಾ, ನಾನು ಎಷ್ಟು ವರ್ಷಗಳಿಂದ ಬಿಟ್ಟಿದ್ದೆ, ಈಗ ಅವನು ಇಷ್ಟು ಬೈದಿದ್ದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡು ಹೋಗ್ತಾಯಿದ್ದೀನಲ್ಲ, ಬೇಡ ಮನೆಗೆ ಹೋಗೋಣ ವಾಪಸ್ಸು ಅಂತ ಬಂದೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಲ್ಯಾಣಿನೂ ಅಲ್ಲಿಗೆ ಬರ್ತಾಳೆ. ಪ್ರೇಮ ಎಲ್ಲಿ ಹುಡುಕಿರು ಸಿಗಲಿಲ್ಲ ಪ್ರೇಮ ಅಂತೇಳಿ ಹೊತ್ಕೊಂಡು ಬರ್ತಾಳೆ. ಆವಾಗ ಮನೇಲೇ ಇದ್ರೂ ಗೊತ್ತು ಮಾಡಲಿಲ್ವಲ್ಲ ನಾನು ಅಂತೇಳ್ಬಿಟ್ಟು, ಆಗ ಅಲ್ಲಿ ನೋಡಿ ಅಂದಾಗ ಅಲ್ಲಿ ನೋಡ್ತಾಳೆ. ಅವಳಿಗೂ ಶಾಕ್ ಆಗೋಗುತ್ತೆ. ಅಯ್ಯೋ ಇಲ್ಲೇ ಇದ್ದಾರಲ್ಲಪ್ಪ ನನ್ನ ದೇವರು ಅಂತೇಳ್ಬಿಟ್ಟು ಹೋಗಿ, ಅಯ್ಯೋ ಎಲ್ಲಿ ಹೋಗಿದ್ರಿ ನೀವು, ಇಲ್ಲೇ ಅಂತೇಳ್ಬಿಟ್ಟು ಹೋಗಿ ತಪ್ಕೊತಾಳೆ. ಅವಳ್ದಾಯಿತು ಕಲ್ಯಾಣಿ. ಆಮೇಲೆ ಪ್ರೇಮ ಎಷ್ಟೊಂದು ಆಸೆ ಪಡ್ತಾರೆ ಇವರು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಹಂಗೆ ಆಮೇಲೆ ಪಂಚಮಿ ಮತ್ತು ಕಾವ್ಯ ಅವರು ಬರ್ತಾರೆ. ಇವರಿಬ್ಬರು ಒಬ್ರನ್ನೊಬ್ರು ತಪ್ಕೊಂಡು ಅಳ್ತಾರೆ ಸುಮಾರು ಹೊತ್ತು. ಆಮೇಲೆ ತಮ್ಮ ಬರ್ತಾನೆ, ಅಣ್ಣ ಅಂತ ಅವನು ತಪ್ಕೊಂಡು ಅಳ್ತಾನೆ. ಎಲ್ಲೋಗಿದ್ದಣ್ಣ, 20-25 ವರ್ಷ ಇರಲಿಲ್ವಲ್ಲ ಅಂತ ಅವನು ತಪ್ಕೊಂಡು ಅಳ್ತಾನೆ. ಅಯ್ಯೋ ಪಡಬಾರ್ದು, ಕಷ್ಟಪಟ್ಟಿದ್ದಾಯಿತು ಆ ದಾಮಿನಿಯಿಂದ ಅಂತ ಬೈಕೊಂಡು ಹೇಳ್ತಾ ಇರ್ತಾನೆ. ಸಿಕ್ಕಾಬಟ್ಟೆ ಕಷ್ಟ ಆಯಿತು ದಾಮಿನಿಯಿಂದ, ನೆಮ್ಮದಿ ಕೊಡಲಿಲ್ಲ ಅವಳು, ನನ್ನನ್ನು ಬದುಕೋಕ್ಕೆ ಬಿಡಲಿಲ್ಲ ಇಲ್ಲಿವರೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಪಂಚಮಿ ಸಣ್ಣ ಪಾಪು, 6 ತಿಂಗಳು ಪಾಪು ಅಂತ ಬಿಟ್ಟು ಹೋದಾಗ ಹುಡುಗಿಗೆ ಅಪ್ಪ ಅನ್ನೋದೇ ಗೊತ್ತಿಲ್ಲ. ಆದ್ರೂ ಅಪ್ಪ ಅಂತ ಹೇಳಿದಾಗ, ಹೌದಾ ಅವ್ರು ನಮ್ಮ ಅಪ್ಪನ ಅಂತ ಕೇಳುತ್ತೆ ಹುಡುಗಿ. ಕೇಳ್ಬಿಟ್ಟು ಹತ್ರ ಬಂದಾಗ ತಲೆ ಸವರಿ ಅವಳಿಗೆ ಮುತ್ತಿಡ್ತಾನೆ. ಓಕೆ. ಆಮೇಲೆ ಅವನ ತಮ್ಮ ಕೂಡ ಈ ಕಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಕಲ್ಯಾಣಿ ಕೂಡ ಕರಿತಾ ಇರ್ತಾಳೆ ಮಗಳನ್ನ, ಬಾ ಇಲ್ಲಿ ಅಂತೇಳ್ಬಿಟ್ಟು. ಆಮೇಲೆ ಇನ್ನೂ ಸೊಸೆಯರಿಬ್ಬರು, ಇನ್ನೂ ಮಗದಿರಿಬ್ಬರು. ಮಗದಿರು ಹುಡ್ಕೊಂಡು ಹೋದರು, ಈಗ ಬರ್ತಾರೆ ಅವರು ಕಾರಲ್ಲಿ. ಮುಂದ್ಗಡೆ ಬಂದು ನಿಲ್ಲಿಸಿದ ತಕ್ಷಣವೇ ಎಲ್ಲ ತಿರುಗಿ ನೋಡ್ತಾರೆ. ತಿರುಗಿ ನೋಡಿ ಆಮೇಲೆ ಮಾವ ಬನ್ನಿ ಇಲ್ಲಿ ಅಂತೇಳಿ ಕರೀತಾಳೆ.
ಕಾವ್ಯ ಕರೆದು ಅಲ್ಲಿ ನಿಲ್ಲಿಸ್ದಾಗ ಅವರು ಕಾರ್ ಇಳ್ದಾಗ ನೋಡ್ತಾರೆ. ಅಯ್ಯೋ ಓದು ಜೀವ ಬಂದಂತಾಯಿತು. ಹೋಗ್ತಾರೆ, ಬರ್ತಾರೆ. ಬಂದ್ಬಿಟ್ಟು ಅಪ್ಪ ಅಂತ ಹೋಗಿ ಕಾಲು ಹಿಡಿದ್ಬಿಡ್ತಾನೆ ಮಹಾದೇವ. ಕಾಲು ಹಿಡಿದ ತಕ್ಷಣವೇ ಹೇಳಪ್ಪ ಹೇಳೋ ಹೇಳೋ ಅಂಥೇಳಿ ಎದುರಿಸ್ತಾನೆ. ಅದಾದಮೇಲೆ ತುಂಬ ಅಳ್ತಾನೆ. ನಾನೆಂಥ ಪಾಪಿಯಪ್ಪ, ನನ್ನ ಜೊತೆನೇ ಇದ್ರೂ ನಾನು ನಿಮ್ಮನ್ನು ಅಪ್ಪ ಅಂತ ಕಂಡುಹಿಡಿಯೋಕ್ಕಾಗಲಿಲ್ವಲ್ಲ, ನಂದು ಇನ್ನೆಂಥ ಜನ್ಮ, ನಾನೇ ಸರಿ ಇಲ್ಲ ಅಂತ ಎಲ್ಲ ಹೇಳ್ಕೊಂಡು ಅಳ್ತಾನೆ. ಆಮೇಲೆ ಏನಾಗಿಲ್ಲ, ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಹೇಳಪ್ಪ ಅಂತೇಳಿ ಹೇಳಿಸ್ತಾನೆ. ಅದು ಕಲ್ಯಾಣಿನ ಎಷ್ಟು ನೋಡಿದ್ರೂ ಅವರು ಕಲ್ಯಾಣಿ ಗಂಡನ ಮುಖ ನೋಡಿ, ಗಂಡ ಹೆಂಡ್ತಿ ಮುಖ ಎಷ್ಟು ನೋಡಿದ್ರೂ ತೃಪ್ತಿ ಅಂತಲೇ ಆಗ್ತಾಯಿಲ್ಲ. ಇವನು ಕಾರಿಂದ ಇಳಿಯಲ್ಲ ಅಂತವನೇ ಮಹಾದೇವ. ರಾಮು ಬಾ ಹಣ ಸಿಗ್ತದೆ ಬಾ ದೊಡ್ಡಪ್ಪ ಅಂತ ಹೇಳ್ತವನೆ. ಇಲ್ಲ ನಾನು ಬರಲ್ಲ, ಅಪ್ಪ ಸಿಗೋವರೆಗೂ ನಾನು ಹೊರಗಡೆನೇ ಇರ್ತೀನಿ, ಮನೆಗೆ ಬರಲ್ಲ ಅಂತವನೆ. ಅದಕ್ಕೆ ಅಪ್ಪ ಸಿಕ್ಕುತ್ತೆ ಬಾ ಅಂತ ಹೇಳ್ತವನೆ. ಆದ್ರೂ ಅವ್ನು ಬರ್ತಾ ಇರಲಿಲ್ಲ. ಈಗ ಅಪ್ಪನಲ್ಲಿ ತಂದು ನಿಲ್ಲಿಸಿದಾಗ ನೋಡಿಬಿಟ್ಟು ಓಡಿ ಬಂದು ತಪ್ಕೊಂಡು ಕಾಲು ಹಿಡ್ಕೊಂಡು ಅಳ್ತಾವನೆ. ಆಮೇಲೆ ಶ್ರೀನಿವಾಸ ಎತ್ತಿ ಸಮಾಧಾನ ಮಾಡ್ತಾನೆ. ರಾಮನು ಅಲ್ಲಿಗೆ ಬರ್ತಾನೆ. ಆಮೇಲೆ ರಾಮುಗೆ ಯಾರು ಅಂತ ಕೇಳಿದ್ರೆ ರಾಮು ಹಿಂಗೆ ತಮ್ಮನ ಮಗ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ.